ನಾಮಪತ್ರ ಸಲ್ಲಿಕೆಗೆ ಹಿರಿಯ ನಾಯಕರು ಸಹಕಾರ ನೀಡಿದ್ದಾರೆ. ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ ಫಸ್ಟ್ಗೆ ಕಾಂಗ್ರೆಸ್ನ ಅಭ್ಯರ್ಥಿ ರಕ್ಷಾರಾಮಯ್ಯ ಈ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ನನಗೆ ಆಶೀರ್ವದಿಸಿದ್ದಾರೆ ಅಂತ, ಜೊತೆಗೆ ಕಾರ್ಯಕರ್ತರೆಲ್ಲರೂ ಕೂಡ ನನಗೆ ಶಕ್ತಿ ತುಂಬುತ್ತಾರೆ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರಕ್ಕೆ ಮೆಟ್ರೋ ತರುವಂತಹ ಕೆಲಸ ಇನ್ನೂ ಬಾಕಿ ಇದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನಾಮಪತ್ರ ಸಲ್ಲಿಸಿದ ಬಳಿಕ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಈ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಚಿಕ್ಕಬಳ್ಳಾಪುರದ ಪ್ರತಿನಿಧಿ ಸುರೇಶ್ ರಕ್ಷಾರಾಮಯ್ಯ ಅವರನ್ನ ಮಾತಾಡಿಸಿದ್ದಾರೆ. ಏನು ಹೇಳಿದ್ದಾರೆ ನೋಡಿ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಅವರು ಇವತ್ತು ಬೃಹತ್ ರೋಡ್ ಶೋ ನಡೆಸಿ ನಾಮಪತ್ರ ಸಲ್ಲಿಸಿದ್ದಾರೆ. ಈಗ ಆ ರಕ್ಷಾರಾಮಯ್ಯ ಅವರು ನಮ್ಮ ಜೊತೆಗೆ ಇರ್ತಕ್ಕಂಥದ್ದು ಏನು ಹೇಳ್ತಾರೆ ಕೇಳ್ಕೊಂಬರೋಣ. ಸರ್, ಇವತ್ತು ತಾವು ಬೃಹತ್ ರೋಡ್ ಶೋ ನಡೆಸಿ ನಾಮಪತ್ರ ಕೂಡ ಸಲ್ಲಿಸಿದ್ರೆ, ಮೊದಲನೇದಾಗಿ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ? ಲಕ್ಷಾಂತರ ಜನ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಎಲ್ಲ ಕ್ಷೇತ್ರದಿಂದನೂ, ಕೋಲಾರಿಂದ, ತುಮಕೂರಿಂದ ನಮ್ಮ ಎಲ್ಲ ಕಾರ್ಯಕರ್ತರು, ನಮ್ಮ ಬಂಧುಗಳು, ನಮ್ಮ ಸ್ನೇಹಿತರು, ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಇವತ್ತು ಬಂದು ಆಶೀರ್ವಾದ ಮಾಡಕ್ಕೆ ಬಂದಿದ್ದಾರೆ. ಇದಕ್ಕಿಂತ ಖುಷಿ ನಮ್ಗೆ ಯಾವತ್ತೂ ಆಗಿಲ್ಲ. ಇದು ಒಂದು ಚಿಹ್ನೆ ಅಂತಲೂ ಹೇಳ್ಬೋದು. ಯಾಕಂದರೆ ಇದು ಒಂದು ಅಭಿವೃದ್ಧಿಯ ಒಂದು ಸಮಯ ಆಗಿದೆ. ವೇರ್ ಆರ್ ದ ಕಸ್ಪ್ ಆಫ್ ಡೆವಲಪ್ಮೆಂಟ್. ಚಿಕ್ಕಬಳ್ಳಾಪುರ ಕ್ಷೇತ್ರ ನಂಬರ್ 1 ಕ್ಷೇತ್ರ ಚಿಕ್ಕಬಳ್ಳಾಪುರ ಇವತ್ತು. ಯಾಕಂದರೆ ನಮ್ಮ ದೇವನಹಳ್ಳಿಯಿಂದ ಹೈಯೆಸ್ಟ್ ಡೆವಲಪ್ಮೆಂಟ್ ಆಗಿರೋದು ಈ ಕ್ಷೇತ್ರದಲ್ಲಿ. ಆದರೆ ಯಾವುದೋ ಒಂದು ರೀತಿಯಲ್ಲಿ ಒಂದು 8-10 ವರ್ಷ ಇಲ್ಲಿ ಡೆವಲಪ್ಮೆಂಟ್ ನಮ್ಮ ಮಂತ್ರಿಗಳಾಗಿದ್ದರು, ಇನ್ಚಾರ್ಜ್ ಮಂತ್ರಿಗಳಾಗಿದ್ದರು. ಅಕ್ಕಪಕ್ಕ ಕ್ಷೇತ್ರಕ್ಕೆ ಏನೂ ಮಾಡಿರಲಿಲ್ಲ. ಇವಾಗ ನಮ್ಮ ಇರೋ ಮಂತ್ರಿಗಳು ಪ್ರತಿಯೊಂದು ಕ್ಷೇತ್ರಕ್ಕೂ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಈ ಕಸ್ಪ್ನ ಬ್ರೇಕ್ ಮಾಡಿ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ನಾಯಕರುಗಳು ಮತ್ತು ನಾನು ಚಿಕ್ಕಬಳ್ಳಾಪುರಕ್ಕೆ ಮೆಟ್ರೋ ತರುವಂಥ ಕೆಲಸ ಆಗಿರ್ಬೋದು, ಹೊಸಕೋಟೆಗಾಗಿರ್ಬೋದು, ದೊಡ್ಡಬಳ್ಳಾಪುರಕ್ಕಾಗಿರ್ಬೋದು, ಬೇರೆ ಬೇರೆ ಕ್ಷೇತ್ರಕ್ಕೆ ಫ್ಲವರ್ ಮಾರ್ಕೆಟ್ದು ಕೋಲ್ಡ್ ಸ್ಟೋರೇಜ್ಗಳಿರ್ಬೋದು, ಭಾಳಷ್ಟು ಕೆಲಸಗಳು ಪೆಂಡಿಂಗ್ ಇದೆ. ಅಂಡರ್ಗ್ರೌಂಡ್ 10 ವರ್ಷದಲ್ಲಿ ಏನಾಗಿಲ್ಲ. ಸಿಂಗಾಪುರ್ ಏನು ಮಾಡ್ತಾರೆ ಇಲ್ಲಿ? ಅದನ್ನ ಅರ್ಥ ಮಾಡ್ಕೊಬೇಕು ನಾವು. ಅವ್ರಿಗೆ 10 ವರ್ಷ ಅವಕಾಶ ಕೊಟ್ಟಿದ್ದಾರೆ. ನಮ್ಗೆ ಒಂದು ಅವಕಾಶ ಕೊಟ್ಟು ಈ ನಮ್ಮ ಎಲೆಕ್ಷನ್ಗಳಲ್ಲಿ ಕಾಂಗ್ರೆಸ್ ನಮ್ಮ ನಾಯಕರುಗಳು, ನಮ್ಮ ಮತದಾರರು ಆಶೀರ್ವಾದ ಮಾಡ್ತಾರೆ ಅಂತ ಖಂಡಿತ ಒಂದು ನಂಬಿಕೆ ಇದೆ. ರಕ್ಷಾರಾಮಯ್ಯ ಅವರಿಗೆ ಯಾಕೆ ಮತ ಜನ ಹಾಕಬೇಕು? 10 ವರ್ಷ ಅವರು ಕೊಟ್ಟಿದ್ದರು. ನಮಗೆ ಒಂದು ಅವಕಾಶ. ಯಾಕಂದರೆ ಚಿಕ್ಕಬಳ್ಳಾಪುರನ 100% ಲಿಟ್ರೇಟ್ ಮಾಡಬೇಕು. 100% ಲಿಟ್ರಸಿ ರೇಟ್ ತರಬೇಕಿಲ್ಲಿ. ಸ್ವಲ್ಪ ಹಿಂದೆ ಕೆಲವು ಕ್ಷೇತ್ರಗಳು ಹಿಂಭಾಗದಲ್ಲಿದೆ. ಡಯಾಬಿಟೀಸು, ಕ್ಯಾನ್ಸರು, ಇಂಥ ಸರ್ವೆಗಳು ಜಾಸ್ತಿ ಆಗಿದೆ ಇಲ್ಲಿ. ಇದಕ್ಕೆ ಇನ್ಫಾರ್ಮೇಷನ್ ಒಂದು ಪ್ಲಸ್ ಇದಕ್ಕೆ ಡೈವರ್ಸಿಫೈಡ್ ಆಗೋ ಒಂದು ಹೆಲ್ತ್ ಕ್ಯಾಂಪ್ಗಳಾಗಿರ್ಬೋದು, ಹೆಲ್ತ್ ಸೆಂಟರ್ಗಳಿಗೆ ತಿಳುವಳಿಕೆಗಳು ಒಂದು ಸೆಂಟರ್ಗಳು ಮಾಡಿಸ್ಬೇಕು. ಇದು ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಮೊದಲನೇ ಒಂದು ಅವಕಾಶ, ಮೊದಲನೇ ಒಂದು ಇಂಪಾರ್ಟೆಂಟ್ ಟೈಮು ಅಂತ ಹೇಳ್ಬೋದು. ಯಾಕಂದರೆ ಫ್ಲೋರೈಡ್ ವಾಟರ್ ಕಂಟೆಂಟ್ ಇವೆಲ್ಲ ಜಾಸ್ತಿ ಆಗಿ ಜನಕ್ಕೆ ತಿಳುವಳಿಕೆ ಬರಬೇಕು ಇವಾಗ. ಅದಕ್ಕೆ ಒಂದು ಅವಕಾಶ ಕಾಂಗ್ರೆಸ್ ಪಕ್ಷಕ್ಕೆ. ಇದು ಕಾಂಗ್ರೆಸ್ಸಿನ ಒಂದು ಕೋರ್ ಏರಿಯಾ ಬೇರೆ ಇದು. ಅದಕ್ಕೆ ಕಾಂಗ್ರೆಸ್ ಪಕ್ಷದ ನಮ್ಮ ಜನತೆ ಆಶೀರ್ವಾದ ಮಾಡ್ತಾರೆ ಅಂತ ನಂಬಿಕೆ ಇದೆ. ಸರ್, ತಮ್ಮ ಎದುರಲ್ಲಿ ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿ ಅಭ್ಯರ್ಥಿ, ಆಗ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ, ಸಾಕಷ್ಟು ವಿರೋಧ ಆಗ್ತಾ ಇರ್ತದೆ. ಇದು ನಿಮಗೆ ಒಂದು ಪ್ಲಸ್ ಆಗುತ್ತದೆ ಅಂತ? ಸರ್, ನಾವು ಇನ್ಫ್ಯಾಕ್ಟ್ ನಮ್ಮ ಯಾವುದೇ ಒಂದು ಕಾರ್ಯಕರ್ತರು ನಮ್ಮ ಪಾಸಿಟಿವ್ ಪ್ರಣಾಳಿಕೆಗಳಲ್ಲಿ ನಮ್ಮ ಒಂದು ಡೆವಲಪ್ಮೆಂಟ್ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅವರ ವಿರುದ್ಧ ಯಾರೂ ನಾಯಕರುಗಳು ಮಾತಾಡಿಲ್ಲ. ನಮ್ಮ ಅಪೋನೆಂಟ್ ವಿರುದ್ಧ BJP ನಾಯಕರುಗಳೇ ಪ್ರತಿಯೊಂದು ಕ್ಷೇತ್ರದಲ್ಲೂ ಗೋಬ್ಯಾಕ್ ಅಭಿಯಾನ ಮಾಡಿದ್ದಾರೆ. ಅವರ ಮಂತ್ರಿಗಳು, ಅವರ ಉಪಮುಖ್ಯಮಂತ್ರಿಗಳು ಅವರ ವಿರುದ್ಧ ವಾಗ್ದಾಳಿಗಳು ಮಾಡಿದ್ದಾರೆ. ಅವ್ರು ಮಾಡಿರೋ ಕೋವಿಡ್ ಸಮಯದಲ್ಲಿ ಹಗರಣಗಳು ಅವ್ರು ಮಾತಾಡಿರೋದು. ಇವಾಗ ಮೊನ್ನೆ ಯತ್ನಾಳ್ ಅವರು ಇರ್ಬೋದು, ಎಲ್ಲ ಹೆಸರುಗಳು ನಿಮ್ಗೆ ಗೊತ್ತಿರುತ್ತೆ ನಿಮಗೆ. ಅದಕ್ಕೆ ಇದನ್ನು ನಾವು ಬೆನಿಫಿಟ್ ಆಗ್ದಿರಾ ನಮ್ಮ ಒಂದು ಕೆಲಸಗಳನ್ನು ಮುಂದೆ ನೋಡ್ಕೊಂಡು ಹೋಗ್ತೀವಿ. ಜನ ಆಶೀರ್ವಾದ ಮಾಡ್ತಾರೆ ಅಂತ ಒಂದು ದೃಢವಾದ ನಂಬಿಕೆ ಹೊಂದಿದೆ ನಮ್ಮಲ್ಲಿ. ಸರ್, ಸುಧಾಕರ್ ನಾನು ಒಬ್ಬನೇ ಅಭಿವೃದ್ಧಿ ಮಾಡಿದ್ದೀನಿ, ಮತ್ತು ಕಾಂಗ್ರೆಸ್ ಏನು ಮಾಡಿಲ್ಲ ಅಂತ ಹೇಳ್ಕೊಂಡು ನೋಡ್ತಾರೆ. ಅದೇ ಹೇಳಿದ್ರು ಸರ್, ನಂದಿ ಬೆಟ್ಟನ ತಂದಿದ್ದವ್ರೆ, ಇನ್ಯಾರೂ ಏನು ಮಾಡಿಲ್ಲ ಇಲ್ಲಿ. ಇವಾಗ ಕಾಂಗ್ರೆಸ್ ಪಕ್ಷ ಬಡ್ಜೆಟ್ ರಿಲೀಸ್ ಮಾಡಿದ್ರೆ ಮೆಡಿಕಲ್ ಕಾಲೇಜ್ ಹೆಂಗೆ ಬರುತ್ತಂತೆ ಇಲ್ಲಿ ಏರ್ಪೋರ್ಟ್ ಯಾರು ಅವರೇ ಮಾಡಿದಂತೆ ಏರ್ಪೋರ್ಟನ್ನು ಎಲ್ಲ ಹೇಳಿದ್ರೆ ಎಲ್ಲ ಮಾಡ್ತಾರೆ ಅಂತ ಹೇಳ್ತಾರೆ. ಯಾವತ್ತೂ ಮಾಡೋರು ಹೇಳಲ್ಲ, ಹೇಳೋರು ಮಾಡಲ್ಲ. ಎಸ್ ಸರ್, ಥ್ಯಾಂಕ್ ಯು. ಇದಿಷ್ಟು ರಕ್ಷಾರಾಮಯ್ಯ. ಕ್ಯಾಮರಾ ಪರ್ಸನ್ ರೋಷನ್ ಜೊತೆ ಸುರೇಶ್ ಬಾಬು, ನ್ಯೂಸ್ ಫಸ್ಟ್ ಚಿಕ್ಕಬಳ್ಳಾಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.